ಜಗತ್ತಲ್ಲಿ ಯಾರು ಮಾಡಲ್ಲ. ಯಾರೋ ಒಬ್ಬ ನಮ್ಮ ಥರದವನು ಬಿದ್ದ, ಅವನಿಗೆ ದೇವರಲ್ಲಿ ನಂಬಿಕೆ 3 ಕಾಸಿಲ್ಲ. ಆದರೆ ಅವನ ಸ್ನೇಹಿತರೆಲ್ಲ ಭಾರಿ ದೈವ ಭಕ್ತರು. ಅವರೆಲ್ಲ ವೀಕೆಂಡ್ ಅಂತ ಅಲ್ಲಿ ಇಲ್ಲಿ ಯಾಕೆ ಹೋಗೋದು, ತಿಮ್ಮಪ್ಪನ ದರ್ಶನಕ್ಕೆ ಹೋಗೋಣ ಅಂತ ಅವರೆಲ್ಲ ರೆಡಿ ಆದರು. ಇವನೊಬ್ಬನೇ. ಇವನಂದ ಅದೇನು ದೇವ್ರ ದರ್ಶನ ಅಂತ ಹೋಗ್ತಾರೆ, ಸುಮ್ಮನೆ ವೇಸ್ಟ್ ಅಪ್ಪ ಅಂತ. ನೀನು ಒಂದ್ಸತಿ ಬಾ, ನಿಮಗೂ ಗೊತ್ತಾಗುತ್ತೆ, ದರ್ಶನ ಒಂದ್ಸತಿ ಮಾಡು, ಹಾಗೆ ಹೀಗೆ ಏನೋ ಹೇಳಿದ್ರು. ನಾನೇನು ದೇವ್ರು ನೋಡೋಕೆ ಬರಲ್ಲ, ನಿಮ್ ಬಿಟ್ಟಿರೋಕ್ಕಾಗಲ್ಲ, ನಾನು ಒಬ್ಬನೇ ಏನು ಮಾಡಲಿ, ನಿಮ್ಮ ಜೊತೆಗೆ ಬರ್ತೀನಿ, ಹಾಳಾಗಿ ಹೋಗ್ಲಿ ಅಂತ ಅಂದ್ಕೊಂಡ. ಅವ್ರ ಜೊತೆಗೆ ಹೊರಟ. ಅಲ್ಲಿ ನೋಡ್ದ ಸೆಲ್ಲೊಳಗೆ ಹಾಕ್ಬಿಟ್ರು, ಅಂದರೆ ವೇಟಿಂಗ್ ಹಾಲೆಲ್ಲ ಹಾಕ್ಬಿಟ್ರು. ಕಾದು ನಿಮಿಷಕ್ಕೆ ದೇವ್ರನ್ನ ಬೈದ. ಈ ಪರಿ ದೇವ್ರು ನೋಡೋದು ಏನಿದೆ ನಂಗೆ ಅರ್ಥ ಆಗ್ಲಿಲ್ಲಪ್ಪ. ಎಲ್ಲ ಕಡೆ ದೇವ್ರಿದ್ದಾನೆ ಅಂತ ತಿಮ್ಮಪ್ಪಗಳು ಎಷ್ಟಿದೆಯೋ, ಬೆಂಗಳೂರಿನಲ್ಲಿ ಬೇಕಾದ ತಿಮ್ಮಪ್ಪನ ದೇವಸ್ಥಾನ, ಇಲ್ಲಿ ಬಂದು ಯಾಕೆ ಒದ್ದಾಡ್ತಿರೋ, ಅದೇನು ನಿಮ್ಮ ಹುಚ್ಚು ಅಂತ ಬೈತಾ ಇದ್ದ. ಇಡ್ಲಿ ಬಂತು ತಿಂದ, ವಡೆ ಬಂತು ತಿಂದ, ಹಾಗೆ ನಿದ್ದೆನೂ ಮಾಡ್ದ, ಕೂತಿದ್ದು ಗೊತ್ತೇ ಆಗಲಿಲ್ಲ. ಕಡೆಗೆ ಮುಂದೆ ಬಿಟ್ಟರು, ಹೋದ. ಅಲ್ಲ ಬಿಟ್ಟ ಮೇಲೂ ಇಷ್ಟೊತ್ತಾಗತ್ತಾ, ಅದ್ಯಾಕೆ ದೇವರಲ್ಲಿ ನಿಂತಿದ್ದಾನೆ, ಹೊರಗೆ ಬಂದು ನೋಡಿ ದೇವ್ರು ಎಂಥ ಕಳ್ಳ ಅವನು. ಆ ಬೇಡಿ ಆಂಜನೇಯ, ನೀವೆಲ್ಲ ತೃಪ್ತಿ ನೋಡಿದಿರಿ, ಆ ಬೇಡಿ ಆಂಜನೇಯನ ಹತ್ರ ಓಪನ್ ಅಲ್ಲಿ ದೇವರು ನಿಂತು ಬಿಟ್ಟಿದ್ರೆ ಈ ಕ್ಯೂಗೆ ದುಡ್ಡು ಗಿಡ್ಡು ಯಾವ ಪ್ರಾಬ್ಲಮೇ ಇರಲಿಲ್ಲ. ಒಳಗೋಗಿ ನಿಂತ್ಕೊಂಡ. ಒಳಗೋಗಿ ಒಬ್ಬೊಬ್ಬರನ್ನೇ ಬಿಡಿ, ಬರೋರಿಗೆ ಅದರದ್ದು ಯೋಗ್ಯತೆ, ಅವರ ಧನಕ್ಕೆ ತಕ್ಕ ಹಾಗೆ ದರ್ಶನ. ಅವ್ರ ಧನ ಚೆನ್ನಾಗಿ ಕೊಟ್ಟಿದ್ರೆ ಹತ್ರ ಕರೀ, ಸ್ವಲ್ಪ ದೂರನೇ ಕಳಿಸ್ತಾರೆ, ಪರವಾಗಿಲ್ಲ ಅಂತ ಹೇಳಿ ಹೀಗೆಲ್ಲ ಭಾರಿ ವ್ಯವಹಾರ. ಎಷ್ಟೊತ್ತಾದ್ರೂ ಬಿಡ್ಲಿಲ್ಲ. ಕಡೆಗೆ ಹೋದ. ಅಲ್ಲಿ ಹೋಗುವಾಗೆಲ್ಲ ತಳ್ಳೋದು ಗಿಳ್ಳೋದು ನೋಡಿ ಬೈಕೊಂಡೇ ಹೋದ. ಏನ್ ದೇವ್ರ ಏನ್ ಕತೆ ಅವ್ನು ಹೋದ, ದೇವ್ರು ನೋಡ್ದ, ಸುಮ್ಮನೆ ಬಂದ. ಅವನಿಗೇನು ಭಕ್ತಿ ಇಲ್ಲ, ಭಾವ ಇಲ್ಲ, ಬಂದ. ಇವರೆಲ್ಲ ಉಳಿದವರೆಲ್ಲ ಏನು ಮಾಡಿದ್ರು, ಇರಪ್ಪ ದೇವ್ರಿಗೆ ಕಾಣಿಕೆ ಹಾಕ್ಬೇಕು, ಹುಂಡಿಗೆ ಹಾಕ್ಬೇಕು ಅಂತ ಹುಂಡಿ ಅಲ್ಲೂ ಒಂದು ಕ್ಯೂ, ಹುಂಡಿಗೆ ದುಡ್ಡು ಹಾಕ್ಲಿಕ್ಕೂ ಕ್ಯೂ. ಇವನ್ ನೋಡ್ದ, ಇದೇನಯ್ಯ ಆಶ್ಚರ್ಯ, ದುಡ್ಡು ಹಾಕ್ಲಿಕ್ಕೆ ಇಷ್ಟು ಕ್ಯೂನ, ಅದಕ್ಕಿಷ್ಟ ಅಂತ ಹೇಳಿ ಅದು ಇಷ್ಟೆತ್ರ ಬೇರೆ ಕಟ್ಟಿದ್ರು. ಇವನು ಕ್ಯೂನಲ್ಲಿ ನಿಂತ, ಇವನು ದುಡ್ಡು ಹಾಕ್ಲಿಕ್ಕೆ ನಿಲ್ಲಿಲ್ಲ. ಅದೇನು ಯಾರ್ಯಾರು ಏನೇನು ಹಾಕ್ತಾರೆ ನೋಡೋಣ ಅಂತ ಕ್ಯೂನಲ್ಲಿ ನಿಂತೊಂದು ದೇವರ ಹುಂಡಿ ಹತ್ರಕ್ಕೂ ಹೋದ. ಅವ್ನು ಸ್ವಲ್ಪ ನನ್ನ ಹೈಟೇ ಇದ್ದ ಅನ್ಸತ್ತೆ, ಅವನಿಗೇನು ಕಾಣಲಿಲ್ಲ. ಅದನ್ನ ಹಿಡ್ಕೊಂಡು ಬಗ್ಗಿ ನೋಡೋಣ ಎಷ್ಟು ತುಂಬಿದೆ ಅಂತ ಹೇಳಿ, ಅದ್ರದ್ದು ರಿಂಗ್ ಇರುತ್ತೆ, ಅದು ಹಿಡ್ಕೊಂಡು ಹೀಗೆ ಬಗ್ಗಿ ನೋಡುವಾಗ ಏನಾಯ್ತು, ಮಧ್ಯದ ಬೆರಳಿಂದ ವಜ್ರದ ಉಂಗುರ ಒಳಗಿಂದಿರಾರಮಣ ಗೋವಿಂದ ಬಿದ್ದೇ ಹೋಯ್ತು. ಹೇಳೋ ಆಗಿಲ್ಲ, ಬಿಡೋ ಆಗಿಲ್ಲ. ಇಲ್ಲ ಕಾಸು ಎಂದು ಸುಳ್ಳು ಮಾತಾಡಿದರೆ ಎಲ್ಲವನ್ನು ಕಸುಕೊಂಬ ಕಳ್ಳ ದೊರೆಗೆ. ನೋಡಿ, ನೀವೆಲ್ಲರೂ ಬೀದಿಲಿ ಬೀಳಿಸ್ಕೊಂಡಿದ್ರೆ ಸಿಕ್ಕರೆ ಯಾರು ತಂದ್ಕೊಟ್ರು ಕೊಡ್ಬೋದು, ಹುಂಡಿಗೆ ಬಿದ್ದರೆ ಯಾರು ತಂದ್ಕೊಡ್ತಾರ? ಯಾರು ತಂದ್ಕೊಡಲ್ಲ. ಆ ಭಗವಂತನ ಮಹಿಮಾ ಅಂಥದ್ದು. ಸೀನಪ್ಪ ನಾಯಕ, ಈ ಸೀನಪ್ಪ ನಾಯಕನೇ ಇವನಲ್ಲಿ ಒಂದು ಸನ್ನಿಧಾನ, ಯಾರಿಗೂ ಕೊಡುವಂತ ಇದೇ ಇಲ್ಲ. ಕೊಡ್ತಿದ್ರೆ ನಾನು ಬಿಡೋಲ್ಲ ಅನ್ನುವಂತೆ ಭಗವಂತ 6 ತಿಂಗಳು ಅವನು ಬೆನ್ನು ಬಿದ್ದಿದ್ದಾನೆ. ಕೊಡಿ, ದಾನ ಮಾಡಿದ. ಸೀನಪ್ಪ ನಾಯಕರು ಯೋಚನೆ ಮಾಡಿದ್ರು, ಇವನು ಬಿಡೋ ಗಿರಾಕಿ ಅಲ್ಲ, ಇವನೇನಂದ್ರು ನಾನು ಬಿಡಲ್ಲ ಅನ್ಸುತ್ತೆ, ಇವನೇ ಹೊರಟು ಬಿಡಬೇಕು ಅಂಥೇಳಿ ಅವರಲ್ಲಿ ನಡೀಲಾರದ ಹರಕು ನೋಟು, ಮುರುಕು ನೋಟು, ತೂತು ಬಿದ್ದ ಕಾಸುಗಳದೇ ಬೇರೆ ಒಂದು ತಿಜೋರಿ ಮಾಡಿದ್ರು. ಒಂದು 3 ಗಂಟೆಗಳು ತುಂಬ ಅದನ್ನು ಇಟ್ಟಿದ್ರು. ಅದು ಎಲ್ಲಿ ಕೊಟ್ಟರು ನಡೆಯಲ್ಲ, ಹುಂಡಿಗೆ ಹಾಕಿದ್ರೆ ಮಾತ್ರ ಹೋಗುತ್ತೆ, ಇನ್ನೆಲ್ಲಿ ಹೋಗಲ್ಲ. ಅಂಥ ಕಾಸಿತ್ತು. ಅಂಥ ಕಾಸುಗಳು 3 ಚೀಲ ತಂದು ಆ ಬ್ರಾಹ್ಮಣನ ಮುಂದೆ ಹಾಕ್ಬಿಟ್ಟ. ಬ್ರಾಹ್ಮಣ ಹಿರಿ ಹಿಗ್ಗಿಬಿಟ್ಟ. 6 ತಿಂಗಳು ಬಂದದ್ದು ಸಾರ್ಥಕ ಆಯಿತು. 3 ಥೈಲಿ ಹೊನ್ನು ಕೊಡ್ತಾ ಇದ್ದಾನೆ ಸೀನಪ್ಪ ನಾಯಕ ಅಂತ ಹಾಕಿಬಿಟ್ಟು ಸೀನಪ್ಪ ನಾಯಕರು ಹೇಳಿದ್ರಂತೆ, ಇದರೊಳಗೆ 1 ದುಡ್ಡು ಆರಿಸ್ಕೋ ಅಂದ್ರಂತೆ. 1 ನಾಣ್ಯ ಎಲ್ಲ ಅಂದ್ರೆ ಕಿಲುಬಾಗಿದೆ, ತೂತು ಬಿದ್ದಿದೆ, ನಡೆಯಲ್ಲ, ಆದರೂ ಕೊಡ್ಲಿಕ್ಕೆ ರೆಡಿ ಇಲ್ಲ. ಇದೆಲ್ಲ ಕತೆ ಅವರದಲ್ಲ, ಇದೆಲ್ಲ ನಮ್ಮದೇ ಕತೆ. ನಮ್ಮ ಕಥೆ ಅವರ ಹೆಸರಿನಲ್ಲಿ ನಡೀತು, ನಾವು ತಿಳಿಬೇಕು. ಅದರ ಸಾರಾಂಶ, ಅಧ್ಯಾತ್ಮ ಚಿಂತನೆಯನ್ನು ನಾನು ಕಡೆಯಲ್ಲಿ ನಿಮಗೆ ನಾನು ತಿಳಿಸ್ತೇನೆ. ಎಲ್ಲ 3 ಥೈಲಿಯ ಹೊನ್ನನ್ನು ಹಾಕಿ 1 ದುಡ್ಡು ಆರಿಸ್ಕೋ ಅಂದರೆ ತಿಮ್ಮಪ್ಪ ಅಂದ, ರಿಸರ್ವ್ ಬ್ಯಾಂಕ್ಗೆ ಓನರ್ ನಾನು, ಲಕ್ಷ್ಮೀಪತಿ ಅಂತ ನನಗಿಂತ ಕಿಲುಪ್ ಕಾಸು ಹಾಕ್ತೀಯ, ಯಾರಿಗೆ ಬೇಕು ನೀವೇ ಇಟ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಿ 1 ದುಡ್ಡು ತಗೊಳ್ಳದೆ ಹೊರಟ್ಬಿಟ್ಟು. ಸೀನಪ್ಪ ನಾಯಕರಿಗೆ ಇಷ್ಟು ಖುಷಿ ಆಯಿತು. ₹1,00,000 ಲಾಟ್, ಒಂದು ವೇಸ್ಟ್ ಆಗಲಿಲ್ಲಲ್ಲ. ಬರ ಬಳದು ಮತ್ತೆ ಎಲ್ಲ ಕಟ್ಟಿ ಒಳಗಿಟ್ಕೊಂಡು ಲಾಕರ್ಲಿ ಇಟ್ಬಿಟ್ಟು. ಈ ದೇವರು ಸತ್ಯ ಸಂಕಲ್ಪ, ಅವನೊಮ್ಮೆ ಅಂದ್ಕೊಂಡ್ರೆ ಅದರಂತೆ ನಡ್ಕೊಳ್ತಾನೆ. ಆ ದೇವರಿಗೆ ಆಸೆ ಏನಿತ್ತು, ಮಗನ ಮುಂಜಿಗೆ ಇವ್ರ ಫ್ಯಾಮಿಲಿಯಿಂದ ಏನಾದ್ರು ಒಂದು ಕಲೆಕ್ಷನ್ ಮಾಡಬೇಕು ಅಂತ. ಮುಂದಿನ ಬಾಗಿಲಲ್ಲಿ ಕೊಡಲಿಲ್ಲ. ದೇವರೇನು ಮಾಡ್ದ, ಮೊಟ್ಟ ಮೊದಲ ಬಾರಿಗೆ
ನಿಮ್ ಕೆಲಸ ಫ್ರಂಟ್ ಡೋರಲ್ಲಿ ಆಗದಿದ್ರೆ ಬ್ಯಾಕ್ ಡೋರಲ್ಲಿ ಹೋಗುವ ಸಂಸ್ಕೃತಿಯನ್ನ ತೋರಿಸಿಕೊಟ್ಟದ್ದೇ ಕೃಷ್ಣ. ಈ ಮುದುಕ ಏನ್ ಮಾಡ್ದ, ಬ್ಯಾಕ್ ಡೋರ್ ಹೋದ. ಆ ಬ್ಯಾಕ್ ಡೋರಲ್ಲಿ ಮನೆ, ಈ ಕೆಲವರು ಹಾಗೆ ಮಾಡಿರ್ತಾರೆ, ಮುಂದೆ ಆಫೀಸು ಹಿಂದೆ ಮನೆ. ಇದನ್ನು ಮೊಟ್ಟ ಮೊದಲಿಗೆ ತೋರಿಸಿಕೊಟ್ಟವ್ರು ಪುರಂದರದಾಸರು. ಮುಂದೆ ಆಫೀಸ್ ಇತ್ತು, ಹಿಂದೆ ಮನೆ ಇತ್ತು. ಕೃಷ್ಣ ವೃದ್ಧ ಬ್ರಾಹ್ಮಣನ ವೇಷದಲ್ಲಿ ಹಿಂದೆ ಹೋದ. ಹೆಂಡತಿ ಮಹಾ ಸಾಧ್ವಿರಿ, ಇಂಥ ದೇವರು ಅಪರೂಪ ಹೆಂಡತಿಗಳನ್ನು ಕೊಟ್ಟಿರ್ತಾನೆ. ಆತ ಎಷ್ಟು ಜಿಪಣ, ಈತ ಅಷ್ಟೇ ಧಾರಾಳಿ, ಆದ್ರೆ ಮಾಡ್ಲಿಕ್ಕೇನಿಲ್ಲ, ಮನಸ್ಸು ತುಂಬ ಇತ್ತು. ಸರಿ, ಅವ್ರನ್ನ ಹೋಗಿ ಕೇಳ್ತಾ ಇದ್ದಾನೆ ಬ್ರಾಹ್ಮಣ, ಮಗನಿಗೆ ಮುಂಜಿ ಏನಾದರೂ ಕೊಡಬೇಕಲ್ಲ ಅಂತ. ಅದಕ್ಕೆ ಅವಳಂದು, ನನ್ನ ಹತ್ರ ಏನಿದೆ ಅಂತ. ಈಗೇನು ಆ ಪ್ರಸಂಗ ಇಲ್ಲ, ಎಲ್ಲರ ಹತ್ರ ದುಡ್ಡಿದೆ, ಗಂಡನಿಗಿಂತೂ ಹೆಂಡತಿ ಹತ್ರನೇ ಜಾಸ್ತಿ ದುಡ್ಡಿದೆ. ಯಾರ ಹತ್ರ ಎಷ್ಟಿದೆ ಮುಖ್ಯ ಅಲ್ಲ, ಹೇಗೆ ಬಳಸ್ತಾ ಇದ್ದಾರೆ, ಅದರ ವಿನಿಯೋಗ ಹೇಗಾಗ್ತಾ ಇದೆ, ಸದ್ವಿನಿಯೋಗ ಆಗ್ತಾ ಇದೆಯಾ, ದುರ್ವಿನಿಯೋಗ ಆಗ್ತಾ ಇದೆಯಾ. ನೀವು ಸ್ವಲ್ಪ ಪ್ರವಚನ ಮುಗಿದ ಮೇಲೆ, ಫಂಕ್ಷನ್ ಆದಮೇಲೆ ನೀವೇ ನಿಮ್ಮ ಮನೆಗೆ ಹೋಗಿ ನೀವೇ ಕೂತ್ಕೊಂಡು ನಿಮಗೆ ಎಷ್ಟು ದುಡ್ಡು ಬಂತು ಅದನ್ನು ಹೇಗೆ ವಿನಿಯೋಗ ಮಾಡಿದಿರಿ ಹೇಳಿ, ಅದು ಉಪನ್ಯಾಸದಲ್ಲಿ ಹೇಳುವಂಥದ್ದಲ್ಲ. ಎಷ್ಟು ದುಡ್ಡು ದುರ್ವಿನಿಯೋಗ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಿಂದಿನ ಕಾಲದಲ್ಲಿ ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಯಾರು ಕೆಲಸಕ್ಕೇನು ಹೋಗ್ತಿರ್ಲಿಲ್ಲ, ಆದರೆ ಯಾರು ಬಡವರಾಗಿರಲಿಲ್ಲ, ಯಾರಿಗೆ ನೆಮ್ಮದಿ ಕಡಿಮೆ ಇರಲಿಲ್ಲ. ಇವತ್ತೆಲ್ಲರಿಗೆ ಬೇಕಾದಷ್ಟು ದುಡ್ಡಿದೆ, ನೆಮ್ಮದಿ ಮಾತ್ರ ಇಲ್ಲ. ಯಾಕೆ, ಇಬ್ಬರು ಸಾಫ್ಟ್ವೇರು, ಮನೆಗೆ ಬರುವಾಗ ಇಬ್ಬರು ಹಾರ್ಡ್ವೇರು, ಕಾಫಿ ಕೊಡೋರು ಗತಿ ಇಲ್ಲ, ಆನ್ಲೈನ್ ಬುಕ್ಕು, ಇಂದಿರಾ ರಮಣ ಗೋವಿಂದ ಗೋ. ಅವಳಂದ್ಲು, ನನ್ನ ಹತ್ರ ಎಲ್ಲಿದೆ ದುಡ್ಡು ಅಂದ್ಲು. ನನ್ನ ಹತ್ರ ಸ್ವಂತ ದುಡ್ಡು. ಇದ್ರ ಕಥೆ ಏನು ಗೊತ್ತಾ, ಯಾರ್ದೋ ದುಡ್ಡು ದಾನ ಮಾಡ್ಲಿಕ್ಕೆ ಬರಲ್ಲ ರೀ. ಯಾವ ದುಡ್ಡು ದಾನ ಮಾಡಬೇಕು? ದಾಸರದ ಒಂದು ಪದ್ಯ ಇದೆ, ಏನೂ ಇಲ್ಲದ 2 ದಿನದ ಸಂಸಾರ, ಜ್ಞಾನದಲ್ಲಿ ದಾನ ಧರ್ಮವ ಮಾಡಿರಯ್ಯ. ದಾನ ಧರ್ಮವ ಮಾಡಿರಯ್ಯ ಅಂದ್ರೆ ದಾನ ಧರ್ಮ ಇದೆರಡು ಬೇರೆ ಬೇರೆ ಅಲ್ಲ ರೀ. ಧರ್ಮದ ದುಡ್ಡಿದ್ದರೆ ದಾನ ಮಾಡಿರಯ್ಯ. ನಿಮ್ಮ ಹತ್ರ ಧರ್ಮದ ದುಡ್ಡಿಲ್ಲ, ನೀವು ದುಡ್ಡನ್ನ ಯಾರಿಗಾದ್ರೂ ದಾನ ಮಾಡ್ಬೇಕಾದ್ರೆ ಆ ದುಡ್ಡು ನಿಮಗೆ ಬಂದದ್ದು ಹೇಗೆ ಅಂತ ಭಗವಂತ ನೋಡ್ತಾನೆ. ನ್ಯಾಯ ಮಾರ್ಗದಲ್ಲಿ ಸಂಪಾದನೆ ಮಾಡಿದ್ದೀರಾ, ಅನ್ಯಾಯ ಮಾರ್ಗದಲ್ಲಿ ಸಂಪಾದನೆ ಮಾಡಿದ್ದೀರಾ, ಅದು ಬಹು ಮುಖ್ಯ ಆಗತ್ತೆ. ಧರ್ಮದಿಂದ ಸಂಪಾದನೆ ಮಾಡಿರ್ಬೇಕಂತೆ. 4 ಧರ್ಮ, ಅರ್ಥ, ಕಾಮ, ಮೋಕ್ಷ ಪುರುಷಾರ್ಥಗಳು. ಇದು ಒಂದಕ್ಕೊಂದು ಲಿಂಕ್ ಇದೆ. ಧರ್ಮದಿಂದ ಅರ್ಥ ಬರಬೇಕು, ಅರ್ಥದಿಂದ ಮೋಕ್ಷದ ಕಾಮನೆ ಬರಬೇಕು. ಹಾಗಾಗಿ ಧರ್ಮದ ದುಡ್ಡಿದೆಯಾ, ನಿಂದು ಅಂತಿದೆಯಾ, ನೀನು ಬೆವರು ಸುರಿಸಿದ ಧನ ನಿನ್ನ ಬಳಿ ಇದೆಯಾ ಅಂತ. ಅದಕ್ಕೆ ಅವಳಂದ್ಲು, ನಾನು ನಿಜವಾಗಿ ಅವಳು ಕುತ್ತಿಗೆಯಲ್ಲಿ, ಕೈಯಲ್ಲಿ, ಕಾಲಲ್ಲಿ ಬೇಕಾದಷ್ಟು ಒಡವೆ ವಸ್ತುಗಳೆಲ್ಲ ಇತ್ತು. ಆದರೂ ಅವಳು ಹೇಳ್ತಾಳೆ, ನಂದು ಅಂತ ಇಲ್ಲ ಅಂತ. ತುಂಬ 2 ಅರ್ಥ. ನಂದು ಅಂದ್ರೆ ನಂದನ್ನು ನಾನು ನಂದು ಅಂತ ಅನ್ನುವ ಹಾಗಿಲ್ಲ, ನಂದನ್ನು ನಾನು ನಂದು ಅಂತ ಅನ್ನುವ ಹಾಗಿಲ್ಲ. ಕಾರಣ ನಂದೇನೆ ಇದೆ, ನಂದೇನದು ಸ್ವಾಮಿ, ನಿಂದೇ ಇದೆಲ್ಲ. ಯಾಕೆಂದ್ರೆ ಬರುವಾಗ ನಾವು ಯಾರು ಏನು ತಂದಿಲ್ಲ, ಆದ್ರಿಂದ ಯಾವುದೂ ನಮ್ದಲ್ಲ. ಇರೋದೆಲ್ಲ ಇಲ್ಲೇ ಇದ್ದದ್ದು, ಹೋಗುವಾಗ ಎಲ್ಲ ಇಲ್ಲೇ ಬಿಟ್ಟು ಹೋಗುವಂಥದ್ದಾದ ಕಾರಣ ನಮ್ದು ಅಂತ ಯಾವುದೂ ಇಲ್ಲ. ಒಂದರ್ಥ. ನಂದು ದಾನ ಮಾಡಲಿಕ್ಕೆ ಪರ್ಸನಲ್ ಅಂತ ನನ್ನ ಹತ್ರ ಯಾವುದೂ ಇಲ್ಲ ಅಂತ ಅವ್ರು ಹೇಳಿದ್ರೆ, ದೇವರು ಬಿಡ್ಲಿಲ್ಲ ರೀ, ಅವನು ಮುದುಕ ಬಿಡ್ಲೇ ಇಲ್ಲ. ಯಾಕಂದ್ರೆ ಸತ್ಯ ಸಂಕಲ್ಪ, ಅವನು ತಗೊಂಡು ಹೋಗ್ಬೇಕು ಅಂತ ಒಮ್ಮೆ ಸಂಕಲ್ಪ ಮಾಡಿದ್ರೆ, ಏನೋ ದೇವರು ನಿಮ್ಮ ಕಡೆಯಿಂದ ತಗೊಳ್ಬೇಕು ಅಂತ ಮನಸ್ಸು ಮಾಡಿದ್ರೆ, ಹೇಗೋ ನಿಮ್ಮ ಕೈ ಕೊಟ್ಟು ಏನೋ ಮಾಡಿ ಏನೋ ತಗೊಳ್ತಾರೆ, ಹೇಗೋ ತಗೊಳ್ತಾರೆ. ಅವಳಿಗೇನು ಕೊಟ್ಟ ಅಂದರೆ ಬುದ್ಧಿ ಕೊಟ್ಟನಂತೆ. ಏನು ಬುದ್ಧಿ ಕೊಟ್ಟ? ದೇವರಂತಾನೆ, ನೋಡು, ನೀನು ಕುತ್ತಿಗೆಯಲ್ಲಿ ಕಟ್ಕೊಂಡಿರೋ ಮಾಂಗಲ್ಯ ನಿಮ್ಮ ಯಜಮಾನ್ರು ಕಟ್ಟಿರ್ಬೋದು, ಕೈಯಲ್ಲಿ ಹಾಕಿರೋದು ಬಂಗಾರದ ಬಳೆ ಅದು ನಿಮ್ಮ ಯಜಮಾನ್ರು ಹಾಕಿರೋದು. ಈ ಮುದ್ಕೊಂಡು ಅದೆಲ್ಲ ಎಲ್ಲಿ ಗೊತ್ತಿರಿ, ಗೊತ್ತಿಲ್ಲದೆ ಇದ್ರಿ ಈಗ ಕಳ್ಳ ಗೊತ್ತಿಲ್ಲ ಇಲ್ಲೇ ಇಲ್ಲ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಣುರೇಣು ತೃಣಕಾಷ್ಟ ಪರಿಪೂರ್ಣನಾದ ಪರಮಾತ್ಮನಿಗೆ ಗೊತ್ತಿಲ್ಲದ ಸುದ್ದಿ ಯಾವುದಿದೆ? ಯಾಕಂದ್ರೆ ಬಳೆ ಹಾಕುವಾಗೂ ನೋಡ್ತಾ ಇದ್ದವನು ಇವನೇ, ಹಾಕಿದವನು ಒಳಗಿದ್ದವನು ಇವನೇ, ಹಾಕಿಸ್ಕೊಳ್ಳೋರು ಎಲ್ಲರೊಳಗೆ ತಾನಿಪ್ಪ ತನ್ನೊಳಗೆ ಎಲ್ಲರನ್ನು ಧರಿಸಿಕೊಂಡಿಹ ಜಗದಾದ್ಯಂತಗಳ ಬಲ್ಲ ಬಹುಗುಣ ಭರಿತ ದಾನವ ದಲ್ಲಣ ಸೊಲ್ಲಲಾಲಿಸಿ ಕಂಬದಿಂದಲಿ ಬಂದ ಬಕುತನಿಗೆ ಅವನೇ ಇವರ ಮನೆಗೆ ಬಂದಿದ್ದಾನೆ. ಕೈಯಲ್ಲಿರೋ ಬಳೆ ನಿಮ್ಮ ಯಜಮಾನ್ರು ಕೊಟ್ಟಿದ್ದು ಎಲ್ಲ ಸರಿಯೇ, ನಿನ್ನ ಮೂಗಲ್ಲಿದೆಯಲ್ಲ ಅದು ನಿಮ್ಮ ಮನೆಯಿಂದ ನೀ ತಂದದ್ದು, ಅದು ನಿಂದು. ಇದ್ರ ಮೇಲೆ ನಿಮ್ಮ ಯಜಮಾನ್ರದ್ದೇನು ಹಕ್ಕಿಲ್ಲ, ಇದು ನಿನ್ನ ಸ್ವಂತದ್ದು. ಇಷ್ಟೇ ಅಂದ್ಬಿಟ್ಟ. ಇಷ್ಟಂದ ತಕ್ಷಣ ಅವಳಿಗನ್ನಿಸ್ತು, ಹಾಗಾದ್ರೆ ಇದನ್ನು ನಾನು ದಾನ ಮಾಡ್ಬೋದು. ತುಂಬ ಹೊತ್ತು ಕಾಯಿಲೆ ಇಲ್ಲಂತ್ರಿ.
ಯಾವಾಗಲೂ ಸತ್ಕರ್ಮ ಮಾಡುವಾಗ ಅದನ್ನು ಪೋಸ್ಟ್ಪೋನ್ ಮಾಡಬಾರ್ದು, ದುಷ್ಟಕರ್ಮ ಮಾಡುವಾಗ ಪ್ರೀಪೋನ್ ಮಾಡ್ಕೊಳ್ಬಾರ್ದು. ಸುಮ್ಮನೆ ಎರಡಕ್ಕೂ ಉದಾಹರಣೆ ಕೊಡ್ತೀನಿ. ಏಕಾದಶಿ ದಿನ ತಿನ್ನಬೇಕು ಅನ್ಸಿದ್ರೆ ಬೆಳಗ್ಗೆ ತಿನ್ನಬೇಡಿ, ತಿನ್ನಿ, ಉಪ್ಪಿಟ್ಟು ಮಾಡ್ಕೊಳ್ಳಿ, ಕಾಫಿ ಫ್ಲಾಸ್ಕಲ್ಲಿ ಹಾಕ್ಕೊಳ್ಳಿ, ಸ್ವಲ್ಪ ದೂರ ಇಡಿ, ಅದರಿಂದ ಸ್ವಲ್ಪ ದೂರ ಕೂತ್ಕೊಳ್ಳಿ. ನೀವು ಯೋಚನೆ ಮಾಡಿ, 10 ಗಂಟೆ ತನಕ ಟ್ರೈ ಮಾಡ್ತೀನಿ ಆಚಾರ್ಯ ನೋಡೋಣ ಅಂತ. 10 ಗಂಟೆ ಆದ ತಕ್ಷಣ ಇನ್ನೊಂದು ಚೂರು ದೂರ ತಳ್ಳಿ, ಪರವಾಗಿಲ್ಲ ಇನ್ನೊಂದು ಅರ್ಧ ಗಂಟೆ ಇರ್ಬೋದು ಅಂತ. ಹಾಗೆ ತಿನ್ನೋದನ್ನ ದೂರ 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 ಮಾಡ್ತಾ ಸುಸ್ತಾಯ್ತು ಅಂತ ಮುಸ್ಕ ಹಾಕೊಂಡು ಮಲ್ಕೊಂಡ್ಬಿಡಿ. ಬೆಳಗ್ಗೆ ಆದರೆ ದ್ವಾದಶಿ ಆಗಿಬಿಟ್ಟಿದ್ರೆ ನಿಮ್ಮ ಪುಣ್ಯ ಒಂದು ಏಕಾದಶಿ ಫ್ರೀಯಾಗಿ ನಿಮಗೆ ಫಲ ಬಂತು. ಕೆಟ್ಟದ್ದನ್ನ ಅರ್ಜೆಂಟ್. ನಿಮ್ಗೆ ಆಶ್ಚರ್ಯ ಗೊತ್ತಾ, ಏಕಾದಶಿ ದಿನ ಬೆಳಗ್ಗೆ 4:15 ಹಶ್ವಾಗ್ಬಿಡುತ್ತೆ. ಅದು ಬೇಕಂತಾನೆ, ಅದು ಆ ಹೊಟ್ಟೆದು ದುರ್ಬುದ್ಧಿ, ಆ ಮನುಷ್ಯನ ಬುದ್ಧಿ ಅಂತದ್ದು. ಬೇರೆ ದಿನ ಹಶ್ವೇ ಆಗಲ್ಲ. ನೀವು ಕೆಲಸದಲ್ಲಿ ಎಷ್ಟೋ ಜನ 4 ಗಂಟೆ ಆಗಿದ್ರು 1 ಲೋಟ ಕಾಫಿ ಕುಡ್ದು ಹಾಗೇ ಇರ್ತಾರೆ, ಊಟ ಮಾಡ್ಲಿಕ್ಕೆ ಪುರ್ಸೊತ್ತಿಲ್ಲ. ಆ ಏಕಾದಶಿ ತಿನ್ನಕ್ ಬಿಟ್ರೆ ಬೇರೆ ಯಾವುದಕ್ಕೂ ಪುರ್ಸೊತ್ತಿಲ್ಲ. ಊಟ ಇಲ್ಲ ಅಂತ ಹೆಸರಿಗಷ್ಟೇ ರೀ, ವೆರೈಟಿ ಫಲಾರ. ಕೆಲವರಂತೂ 2 ಏಕಾದಶಿ ಬಂದ್ರೆ ಬಹಳ ಶ್ರದ್ಧೆಯಿಂದ ಕೇಳ್ತಿರ್ತಾರೆ, ಆಚಾರ್ಯ 2 ಏಕಾದಶಿ ಅವಾಗ ಇರ್ಬೇಕು. ನಾವೇ ಒದ್ದಾಡೋದು ಯಾಕಾರು ಮಾಡ್ತಾರಪ್ಪ. ಕೆಲವರು ಬುದ್ಧಿವಂತರು 2 ಏಕಾದಶಿ ಬಂದ್ರೆ ಸ್ವಾಮಿಗಳಿಗೊಂದು ನಮ್ಗೊಂದು ಅಂತ ಬಿಟ್ಟು ಬಿಡ್ತಾರೆ. ಇನ್ ಕೆಲವರು 2 ಏಕಾದಶಿ ಬಂದ್ರೆ ಭಾರಿ ಇಂಟ್ರೆಸ್ಟ್. ಯಾವಾಗ 2 ಏಕಾದಶಿ? ನಾವು ಏನಿಷ್ಟು ಶ್ರದ್ಧೆಯಿಂದ ಕೇಳ್ತಾ ಇದ್ದಾರೆ, ಎರಡೂ ಮಾಡ್ತೀರಾ? ಇಲ್ಲ, ಒಂದಿನ ದೋಸೆ ಒಂದಿನ ಇಡ್ಲಿ ಇಟ್ಕೋಬೇಕು ಅಂತ ಅವ್ರು ಕೇಳೋದೇ ವಿನ 2 ಏಕಾದಶಿ ಮಾಡ್ಲಿಕ್ಕಲ್ಲ. ಹಾಗಾಗಿ ಈ ಶ್ರದ್ಧೆ ನೋಡಿದಾಗ ವಿಚಾರ ಮಾಡ್ಬೇಕಾಗತ್ತೆ. ಇವಳಿಗೆ ಬಹಳ ಶ್ರದ್ಧೆ, ಇವಳಿಗೆ ನಾವು ಹೇಳಿದ್ದೆ ತಡ, ಚೂರು ಯೋಚನೆ ಮಾಡದೆ ಆ ಮೂಗುತಿಯನ್ನ ತೆಗೆದದ್ದೇ ಕೃಷ್ಣಾರ್ಪಣ ಅಂತ ಕೊಟ್ಟು. ಬಹಳ ದೊಡ್ಡದ್ರಿ. ಕೊಡ್ಬೇಕಂದ್ರೆ ತುಂಬಾ ಧೈರ್ಯ ಬೇಕು. ದುಡ್ದದ್ದು, ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದದ್ದನ್ನ ಕೈ ಎತ್ತಿ ಕೊಡ್ಬೇಕಾದ್ರೆ ಭಾರಿ ಧೈರ್ಯ ಬೇಕು. ಯಾವ ಧೈರ್ಯ? ಕೆಲವರಿಗೆ ಧೈರ್ಯ ಅಲ್ಲ ರೀ, ಈಗೇನೋ ದುಡ್ದಿದ್ದೀವಿ, ನೀವು ಕೇಳ್ತಾ ಇದ್ದೀರಿ, ಕೊಟ್ಬಿಡ್ತೀವಿ. ನಾಳೆ ಏನ್ ಮಾಡೋದು? ಈ ಅಧೈರ್ಯ ನಿಮಗೆ ನಾಳೆ ಬಗ್ಗೆ ಅಲ್ವಾ? ಏನ್ ಧೈರ್ಯ ಗೊತ್ತಾ? ಇವತ್ತು ಕೊಟ್ಟ ದೇವರು ನಾಳೆ ಕೊಡದೆ ಇರ್ತಾನ? ಹುಟ್ಟಿಸಿದಾತ ಹೊಣೆಗಾರನಾದ ಮೇಲೆ ಗಟ್ಟಿಯಾಗಿ ಸಲಹುವನು. ಇದಕ್ಕೆ ಡೌಟ್ ಬೇಡ. ಕಲ್ಲೊಳಗೆ ಪುಟ್ಟಿ ಕೂಗುವ ಕಪ್ಪೆಗೆ ಅಲ್ಲೇ ಆಹಾರ. ಇತ್ತವರು ಯಾರು? ಈ ಕಥೆ ಏನ್ ಗೊತ್ತಾ? ಈ ಹೋಮ್ ಡೆಲಿವರಿ ಅಂತಾರಲ್ಲ, ಮೊಟ್ಟ ಮೊದಲ ಬಾರಿಗೆ ದೇವರು ತೋರಿಸ್ಕೊಟ್ಟಿದ್ದು. ಕಪ್ಪೆ ಅಲ್ಲೇ ಇರುತ್ತೆ, ಅದೇನ್ ಬಂದು ಎಲ್ಲೂ ನಿಂತ್ಕೊಳ್ಳಲ್ಲ, ಅಲ್ಲೇ ಕಳಿಸ್ತಾನೆ. ಅಲ್ಲಿಗೆ ಕೊಟ್ಟವರು ಯಾರು? ಗಿಡದಿಂದ ಗಿಡಕ್ಕೆ ಹಾರುವ ಹಕ್ಕಿಗೆ ಪಡಿಯ ನಳೆಯದೆ. ಪಡಿ ಅವ್ರ ಶಬ್ದ. ಪಡಿ ಅಂದ್ರೆ ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ತಾನೆ ದೇವರು, ಜಾಸ್ತಿನೂ ಕೊಡಲ್ಲ ಕಮ್ಮಿನೂ ಕೊಡಲ್ಲ, ನಮ್ಗೆ ಯೋಗ್ಯತೆ. ಪಡಿ ಹಳೆಯದೆ ಬಿಡುವನೆ, ಯಾಕೆ ಕಕುಲಾತಿ ಪಡುವಿ. ಲೋಕ ಮೂರನು ಆಳ್ವ ಶ್ರೀನಿವಾಸನು ನಮ್ಮ ಸಾಕಲಾರದೆ ಬಿಡುವನೆ. ನೋಡಿ, ನಾವು ಹುಟ್ಟಕ್ಕೆ ಮುಂಚೆ ಇಡೀ ನಮ್ಮ ಲೈಫ್ ಟೈಮಲ್ಲಿ ನಾವು ತಿನ್ನುವಷ್ಟು ಹುರುಳಿಕಾಯಿ ಮೊದಲೇ ದೇವರು ಕಳಿಸ್ಬಿಟ್ಟಿದ್ದಾನೆ. ಇಡೀ ನಮ್ಮ ಲೈಫ್ ಟೈಮಲ್ಲಿ ನಾವು ತಿನ್ನುವ ಸಕ್ಕರೆ ಕಳಿಸಿದ್ದಾನೆ, ಅಕ್ಕಿ ಕಳಿಸಿದ್ದಾನೆ. ಅದನ್ನೆಲ್ಲ ಸೃಷ್ಟಿ ಮಾಡಿ ಆದ್ಮೇಲೆ ನಮ್ಮನ್ನು ಸೃಷ್ಟಿ ಮಾಡಿರೋದ್ರಿ. ನಮ್ಮನ್ನು ಸೃಷ್ಟಿ ಮಾಡಿದ್ಮೇಲೆ ಅವನ್ನೆಲ್ಲ ಸೃಷ್ಟಿ ಮಾಡಲಿಲ್ಲ. ಒಬ್ಬ ಜೀವ ಭೂಮಿಗೆ ಬರುವಾಗಲೇ ಅವನಿಗೆ ತಿನ್ಲಿಕ್ಕೆ, ಉಣ್ಲಿಕ್ಕೆ, ವಾಸಕ್ಕೆ ಬೇಕಾಗುವಷ್ಟು ಎಲ್ಲ ಫೆಸಿಲಿಟಿ ವ್ಯವಸ್ಥೆ ಮಾಡಿ ಆಮೇಲೆ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ನೀವು ಯಾವ್ದಾದ್ರು ಮದುವೆ ಮನೆಗೆ ಹೋದಾಗ ಹೆಣ್ಣಿನ ತಂದೆ ನಿಮ್ಮನ್ನು ನೋಡಿ